ತಾಲೂಕಿನ ವಡವಾಟೆ ಗ್ರಾಮದ ಸರ್ವೆ ನಂಬರ್ 99/1 ವಿಸ್ತೀರ್ಣ 39 ಎಕರೆ 34 ಗುಂಟೆಯ ಗೈರಾಣಿ ಜಮೀನಿನಲ್ಲಿ 5 ಎಕರೆ 20 ಗುಂಟೆ ಜಾಗದಲ್ಲಿ ಐಐಟಿ ಕಾಲೇಜು ಕ್ಯಾಂಪಸ್ಗೆ ಕುಡಿಯುವ ನೀರಿನ ವ್ಯವಸ್ಥೆಗೆ ನಿರ್ಮಾಣ ಮಾಡಿರುವ ಕೆರೆಯಲ್ಲಿ ಸ್ವ ಉಪಯೋಗಕ್ಕಾಗಿ ನೀರು ಒದಗಿಸಬೇಕೆಂದು ಗೌಸ್ ನಗರದ ನಿವಾಸಿ ನಾಗರಾಜ್ ತಂದೆ ಆಂಜನೇಯ ಮನವಿ ಮಾಡಿದರು. ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೆರೆಯಲ್ಲಿ ಪ್ರಮಾಣ ನೀರು ಸಂಗ್ರಹವಾಗಿದ್ದು ಈ ಕೆರೆಯಿಂದ ಗೌಸನಗರದ ನಿವಾಸಿ ರಾಮಚಂದ್ರ ತಂದೆ ಹನುಮಂತಪ್ಪ ಅವರು 3 ಮೋಟಾರ್ಗಳನ್ನು ಅಳವಡಿಸಿ 8 ಎಕರೆ ಜಮೀನಿಗೆ ನೀರು ಬಳಸಿಕೊಳ್ಳುತ್ತಿದ್ದಾರೆ. ಹಾಗಾಗಿ ನನಗೂ 2 ಎಕರೆ 26 ಗುಂಟೆ ವಿಸ್ತೀರ್ಣದ ಜಮೀನು ಇದ್ದು ಇದರಲ್ಲಿ ಕೇವಲ 5 ಗುಂಟೆ ಜಮೀನಿನ ಸಾಗುವಳಿಗೆ ತಾತ್ಕಾಲಿಕವಾಗಿ ಕೆರೆಯ ನೀರನ್ನು ಬಳಸಿಕೊಳ್ಳಲು ಮುಂದಾದರೆ ರಾಮಚಂದ್ರಪ್ಪ ತಂದೆ ಹನುಮಂತಪ್ಪ ಇವರು ವಿನಾಕಾರಣ ಅಡ್ಡಿಪಡಿಸಿ ನನ್ನ ಮೇಲೆ ದೌರ್ಜನ್ಯ ಮಾಡುತ್ತಿದ್ದಾನೆ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಂಬಂಧಪಟ್ಟ ದಾಖಲೆಗಳೊಂದಿಗೆ ದೂರು ಸಲ್ಲಿಸಿದರೂ ಸಹ ಇದುವರೆಗೂ ಇದರ ಬಗ್ಗೆ ಯಾವುದೇ ಕ್ರಮ ತೆಗೆದುಕೊಂಡಿರುವುದಿಲ್ಲ. ಅಲ್ಲದೆ ಈ ಹಿಂದೆ ಹಲವಾರು ಸಲ ದೂರನ್ನು ಕೊಟ್ಟರೂ ಇದುವರೆಗೂ ನನಗೆ ನ್ಯಾಯ ದೊರಕಿಲ್ಲ. ನನ್ನ ಜಮೀನಿಗೆ ಒಂದು ವೇಳೆ ನೀರನ್ನು ಬಿಡದಿದ್ದರೆ ನನ್ನ ಕುಟುಂಬ ಸಮೇತ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಮುಂದೆ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳುತ್ತೇನೆ ಎಂದರು. ಗೈರಾಣಿ ಜಮೀನು ಸರ್ವೆ ನಂಬರ್ 99 1 ವಿಸ್ತರಣೆ 39 ಎಕರೆ 34 ಗುಂಟೆ ಇದ್ದು ಇದರಲ್ಲಿ ವಿಸ್ತರಣೆ 5 ಎಕರೆ 20 ಗುಂಟೆ ಜಮೀನು ಟ್ರಿಬಲ್ ಐಐಟಿ ಕಾಲೇಜ್ ಕ್ಯಾಂಪಸ್ಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗಿದೆ. ಸದರಿ ಕೆರೆಯಲ್ಲಿ ಸಾಕಷ್ಟು ಪ್ರಮಾಣ ನೀರು ಸಂಗ್ರಹವಾಗಿದ್ದು ರಾಮಚಂದ್ರ ತಂದೆ ಹನುಮಂತಪ್ಪ ಸಾಕಿನ ಗೋಸ್ನವರು ತಮ್ಮ ಜಮೀನಿಗೆ ಒಟ್ಟು 3 ಮೋಟರ್ಗಳನ್ನು ಅಳವಡಿಸಿ ನೀರು ಹಾರಿಸಿಕೊಳ್ಳುತ್ತಿದ್ದಾರೆ. ಅದರಲ್ಲಿ ರಾಮಚಂದ್ರಪ್ಪ ತಂದೆ ಹನುಮಂತಪ್ಪ ಇತರ 8 ಎಕರೆ ಜಮೀನಿಗೆ ನೀರು ಬಳಸಿಕೊಡುತ್ತಿದ್ದಾರೆ. ನಾನು ನಾಗರಾಜ್ ತಂದೆ ಆಂಜನೇಯ ನಮ್ಮ ವಿಸ್ತರಣೆ 2 ಎಕರೆ 26 ಗುಂಟೆ ಇದ್ದು ನೀರು ಇಲ್ಲದ ಕಾರಣ ನನಗೆ ಕೇವಲ 5 ಗುಂಟೆಗೆ ಜಮೀನು ಸಾಗುವಳಿಗೆ ತಾತ್ಕಾಲಿಕವಾಗಿ ಕೆರೆಯ ನೀರನ್ನು ನನಗೆ ಬಿಡಬೇಕೆಂದರೆ ರಾಮಚಂದ್ರಪ್ಪ ತಂದೆ ಹನುಮಂತಪ್ಪ ಇವರು ವಿನಾಕಾರಣ ಅಡ್ಡಿಪಡಿಸುತ್ತಿದ್ದಾರೆ ಹಾಗೂ ನನ್ನ ಮೇಲೆ ದೌರ್ಜನ್ಯ ಮಾಡುತ್ತಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಂಬಂಧಪಟ್ಟ ದಾಖಲೆಗಳೊಂದಿಗೆ ದೂರು ಸಲ್ಲಿಸಿದರೂ ಸಹ ಇದುವರೆಗೂ ಇದರ ಬಗ್ಗೆ ಯಾವುದೇ ಕ್ರಮ ತೆಗೆದುಕೊಂಡಿರುವುದಿಲ್ಲ. ಅಲ್ಲದೆ ಈ ಹಿಂದೆ ಸುಮಾರು ಸಲ ದೂರನ್ನು ಕೊಟ್ಟರೂ ಸಹ ಇದುವರೆಗೆ ನನಗೆ ನ್ಯಾಯ ದೊರಕದೇ ಇರುವುದರಿಂದ ಮಾಧ್ಯಮ ಮುಖಾಂತರ ಕೇಳಿಕೊಳ್ಳುತ್ತಿದ್ದೇನೆ. ನನಗೆ ಒಂದು ವೇಳೆ ನೀರು ಬಿಡದಿದ್ದರೆ ನನ್ನ ಕುಟುಂಬ ಸಮೇತ ಮಾನ್ಯ ಜಿಲ್ಲಾಧಿಕಾರಿ ಕಾರ್ಯಾಲಯದ ಮುಂದೆ ಉಪವಾಸ